ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದಷ್ಟು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಫಸ್ಟ್ಗೆ ಇದು ಬಂದುಬಿಟ್ಟು ನೆಕ್ಲೆಸ್ ಥರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಸ್ಲೀವ್ಸ್ಗೂ ಇದೇ ಥರ ಬರುತ್ತೆ, ಅದೊಂಥರ ಚೆನ್ನಾಗಿದೆ. ಒಳಗಡೆ ಇದೆ, ಅದೆಲ್ಲ ಪಿನ್ ಮಾಡಿಬಿಟ್ಟಿದ್ದೀನಿ. ಇವಾಗ ನೆಕ್ ಡಿಸೈನ್ ನೋಡಿ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ಸ್ಲೀವ್ಸ್ ಎಲ್ಲ ತೋರಿಸ್ತೀನಿ. ತುಂಬ ಡಿಸೈನ್ಸ್ ಇರೋದ್ರಿಂದ ನಾನು ಬರೀ ನೆಕ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ಗೆ ಇದು ನೆಕ್ಲೆಸ್ ಡಿಸೈನು, ಮತ್ತು ಇದೊಂದು ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ನೋಡಿ ಈ ಥರ ಇದು ಹಿಂದೆ ಮುಂದೆ ಎರಡು ಕಡೆಯೂ ಬರುತ್ತೆ. ಇದು ಕಲರ್ ಕಾಂಬಿನೇಷನ್ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಡಿಸೈನ್ಸು ಕಲರ್ ಕಾಂಬಿನೇಷನ್ ಮೇಲೆ ಹೋಗುತ್ತೆ. ಈಗ ಲೈಟ್ ಬಂತು, ಕರೆಂಟ್ ಹೋಗಿತ್ತು ನೋಡಿ, ಈ ರೀತಿ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡ್ರೆ. ಸ್ಲೀವ್ಸ್ಗೂ ಈ ಥರ 2-3 ಹ್ಯಾಂಗಿಂಗ್ಸ್ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲಿ ನಿಮಗೆ ಯಾವುದು ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಆರೆಂಜ್ ಮೇಲೆ ಹಾಕಿರುವಂಥ ಡಿಸೈನು, ತುಂಬಾ ಚೆನ್ನಾಗಿದೆ ಇದನ್ನು. ಇದೆಲ್ಲ ನಾನು ಕಂಪ್ಯೂಟರ್ ಮಿಷಿನ್ ತೊಗೊಂಡಾಗ ಟ್ರೈ ಮಾಡಿರುವಂಥ ಡಿಸೈನ್ಸ್ಗಳು. ತುಂಬಾ ಚೆನ್ನಾಗಿ ಬಂದಿದೆ. ಅದರ ಕಲರ್ ಕಾಂಬಿನೇಷನ್ ನಾನೇ ಸುಮ್ಮನೆ ಸೆಟ್ ಮಾಡಿ ಹಾಕಿರುವಂಥ ಡಿಸೈನ್ಸ್ ಇದೆಲ್ಲ. ನಮ್ಗೆ ಇದೇ ಡಿಸೈನು ಅಂತ ಗೊತ್ತಿಲ್ಲ, ಸುಮ್ಮನೆ ಪ್ರಾಕ್ಟೀಸ್ ಮಾಡಿರೋಕ್ಕೆ. ನನ್ನ ಬ್ಲೌಸ್ ಪೀಸ್ಗೆ ಇದನ್ನು ಇವಾಗ ಯಾರಾದರೂ ಮ್ಯಾಚಿಂಗ್ ಆದರೆ ತೊಗೋತಾರೆ ನೋಡಿ. ಇದಂತೂ ಎಲ್ಲೋ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್, ಬ್ಯೂಟಿಫುಲ್ಲಾಗಿ. ಅದು ಬ್ಲ್ಯಾಕ್ ಮೇಲೆ ಹಾಕಿರೋದ್ರಿಂದ ಯಾವುದಕ್ಕಾದ್ರೂ ಮ್ಯಾಚಿಂಗ್ ಮಾಡಿ ಹಾಕೋಬೋದು ಅಂದ್ಬಿಟ್ಟು ರೆಡಿ ಮಾಡಿ. ಸುಮಾರು ಡಿಸೈನ್ ಸೇಲ್ ಆಗಿದೆ ಈ ಥರ. ನಾನೆಲ್ಲ ಒಂದೊಂದು ಸೀರೆಗೆ ಮ್ಯಾಚಿಂಗ್ ಆಗೋದು ತೊಗೊಂಡಿದ್ದಾರೆ, ಕೆಲವೊಂದು ಹಾಗೆ ಇದೆ. ಹಾಗಾಗಿ ನಾನು ವರ್ಕ್ ಹಾಕೋದಕ್ಕಿಂತ ಇದು ರೀಸನಬಲ್ ಸಿಗೋದ್ರಿಂದ ತೊಗೊಂಡ್ಬಿಡ್ತಾರೆ ಒಂದೊಂದ್ಸಲ. ಈ ಥರ ಇದೆ ನೋಡಿ. ಇದು ಒಂದು ಮ್ಯಾಂಗೋ ಡಿಸೈನು, ಪಿಂಕ್ ಬ್ಲೌಸ್ ಮೇಲೆ ಹಾಕಿರುವಂಥದ್ದು. ಎಲ್ಲೋ ಮತ್ತು ಪಾಚಿ ಗ್ರೀನ್ ಮೇಲೆ ಹಾಕಿದ್ದೀನಿ. ಇದು ಒಂಥರ ತುಂಬಾ ಲುಕ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಒಂಥರ ಸಣ್ಣ ಸಣ್ಣ ಫ್ಲವರ್ಸು. ಇದೊಂದು ಸ್ವಲ್ಪ ಫಿನಿಶಿಂಗ್ ಮಾಡಿಲ್ಲ, ಇದು ದಾರ ತೆಗಿಬೇಕಿದು. ಈ ದಾರನೆಲ್ಲ ತೆಗ್ದಿಲ್ಲ ನಾನು, ಹಾಗೆ ಇಟ್ಬಿಟ್ಟಿದ್ದೀನಿ. ತಗೊಳ್ತೀನಿ ಅಂದರೆ ಅವಾಗ ಇದು ಮಾಡೋಣ ಅಂದ್ಬಿಟ್ಟು ನಾನು ಹಾಗೆ ಇಟ್ಬಿಟ್ಟಿದ್ದೀನಿ ನೋಡಿ, ಮರ್ತುಬಿಟ್ಟು. ಇದು ಒಂಥರ ಫ್ಲವರ್ ಡಿಸೈನ್, ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ಮಾಡಿದ್ದೀನಿ ಬ್ಲ್ಯಾಕ್ ಮೇಲೆ. ಇದು ಒಂಥರ ಚೆನ್ನಾಗಿದೆ ನೋಡಿ. ನಾವು ಇದೇ ಡಿಸೈನ ನೀವು ಬೇಕಾದರೆ ಸೀರೆಗಳ ಬ್ಲೌಸ್ ಮೇಲೆ ಬೇರೆ ಬೇರೆ ಅದಕ್ಕೆ ಹಾಕ್ಕೊಂಡ್ರೆ ಅದು ಅದ್ರ ಕಾಂಬಿನೇಷನ್ ಮೇಲೆ ಚೆನ್ನಾಗಿ ಬರುತ್ತೆ. ಅದ್ರ ಏನು ಕಲರ್ ಇರುತ್ತೆ ಆ ಕಲರ್ ಮೇಲೆ ಕಾಂಬಿನೇಷನ್ ಮೇಲೆ ಚೆನ್ನಾಗಿ ಬರುತ್ತೆ ನೋಡಿ. ಇದು ಒಂದು ಡಿಸೈನು. ಇದಂತೂ ಹೆವಿಯಾಗಿದೆ, ಆದರೆ ಇದು ಥಿಕ್ನೆಸ್ ಇಲ್ಲ ಫ್ರೆಂಡ್ಸ್. ಈ ಡಿಸೈನ್ ಬಂದುಬಿಟ್ಟು ಥಿಕ್ನೆಸ್ ಇಲ್ಲ. ನಾನು ಯಾರಿಗೂ ಸಜೆಷನ್ ಮಾಡಲ್ಲ, ಯಾಕೆಂದರೆ ಇದು ಥಿಕ್ ಇಲ್ಲ ಡಿಸೈನು. 2 ಸಲ ಹಾಕಿದ್ರೆ ಒಂದು ಸ್ವಲ್ಪ ಥಿಕ್ ಬರುತ್ತೆ. ಇಲ್ಲಾಂದರೆ ಇದು ಸ್ವಲ್ಪ ದೊಡ್ಡದಾಗಿದೆ ಡಿಸೈನು. ಇದು ಕಮ್ಮಿನೇ ದುಡ್ಡು, ಆದರೆ ಇದೆಲ್ಲ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ ಡಿಸೈನ್ದು. ಅದಕ್ಕೆ ನಾನು ಇದು ಸಜೆಸ್ಟ್ ಮಾಡಲ್ಲ, ಆದರೆ ಫಸ್ಟು ಸ್ಟಾರ್ಟಿಂಗ್ ಹಾಕಿದ್ನಲ್ಲ ಹಾಗಾಗಿ ಮಾಡಿಟ್ಟಿದ್ದೀನಿ. ಇದು ಒಂದು ಪಾಟ್ ನೆಕ್ ಡಿಸೈನು ನೋಡಿ, ಗ್ರೀನ್ ಮೇಲೆ ಪ್ಯಾರೆಟ್ ಗ್ರೀನ್ ಮೇಲೆ ಪಿಂಕು ಮತ್ತು ಯೆಲ್ಲೋ ಮೇಲೆ ರೆಡಿ ಮಾಡಿದ್ದೀನಿ. ಪಾಟ್ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಕಾಂಬಿನೇಷನ್ ಮೇಲೆ ಆದರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದುಬಿಟ್ಟು ಗ್ಲಾಸ್ ವರ್ಕ್ ಡಿಸೈನ್. ಅಂದರೆ ಗ್ಲಾಸ್ ಅಂದರೆ ಗ್ಲಾಸ್ ಅಲ್ಲ, ಇದು ಡಿಸೈನ್ಗೋಸ್ಕರನೇ. ಅದು ರೌಂಡ್ ಶೇಪ್ ಬರುತ್ತೆ, ಅದ್ರ ಮೇಲೆ ನಾವು ಇದನ್ನು ಅಂಟಿಸಿದ್ರೆ ಅದು ಈ ಥರ ಗ್ಲಾಸ್ ವರ್ಕ್ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ನಾನು ಇದು ಇನ್ನೂ ಡಿಸೈನ್ ಇದೆ, ನಾನು ಸಿಂಪಲಾಗಿ ಮಾಡಿದ್ದೀನಿ. ಯಾರಾದರೂ ಗ್ಲಾಸ್ ವರ್ಕ್ ಬೇಕು ಅಂದರೆ ತೋರಿಸ್ತೀನಿ, ಆವಾಗ ಬೇಕು ಅಂದರೆ ಮಾಡಿಸ್ಕೋಬೋದು ಆ ಥರ. ಇದು ನೋಡಿ, ಇದು ಒಂಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬ್ಲೂ ಮೇಲೆ, ನೆವಿ ಬ್ಲೂ ಮೇಲೆ ಗ್ರೀನು ಮತ್ತು ಯೆಲ್ಲೋ ಮತ್ತು ಪಿಂಕಲ್ಲಿ ಮಾಡಿರುವಂಥ ಡಿಸೈನು ತುಂಬ ಚೆನ್ನಾಗಿದೆ. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದಂತೂ ತುಂಬ ಡಿಸೈನ್ ಹಾಕಿದೆ. ಈ ಡಿಸೈನ್ನ ತುಂಬ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಜನಕ್ಕೆ. ಈ ಥರ ಶೇಪ್ ಇರೋದ್ರಿಂದ, ವಿ ಶೇಪು ಆರ್ಟ್ ಶೇಪ್ ಇರೋದ್ರಿಂದ ತುಂಬ ಇಷ್ಟಪಡ್ತಾರೆ ಈ ಡಿಸೈನ್ನ. ಇದು ಒಂಥರ ತುಂಬಾ ಲುಕ್ ಇದೆ ನೋಡಿ. ಒಂಥರ ನೋಡೋದಕ್ಕೇ ಒಂಥರ ಡಿಸೈನು ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಇದೂ ಅಷ್ಟೇ, ಯೆಲ್ಲೋ ಮತ್ತು ಗ್ರೀನ್ ಪಿಂಕ್ ಮೇಲೆ ನೆವಿ ಬ್ಲೂ ಮೇಲೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದು ಹಾಕ್ಕೊಂಡ್ರೆ ತುಂಬ ಲುಕ್ ಕಾಣಿಸುತ್ತೆ. ಮತ್ತು ಇದು ಬಂದ್ಬಿಟ್ಟು ಇದು ಪಾಟ್ ನೆಕ್ ಡಿಸೈನು. ಇದು ಮೆಂತ್ಯ ಕಲರ್ ಬ್ಲೌಸ್. ಇದು ಆ ಕಲರ್ ಮೇಲೆ ಮೆರೂನು ಮತ್ತು ಕ್ರೀಮ್ ಕಲರ್ ಮೇಲೆ ಹಾಕಿದ್ದೀನಿ. ಇವಾಗ ನಾನು ಒಂದು ಬ್ಲೌಸ್ಗೆ ರೆಡಿ ಮಾಡ್ತೀನಲ್ವ, ಆ ಕಲರ್ ಕಾಂಬಿನೇಷನ್ ಮೇಲೆ ತೊಗೊಂಡು ನಾನು ಇದು ರೆಡಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ನೋಡಿ, ತುಂಬಾ ಲುಕ್ಕಾಗಿದೆ. ಇಲ್ಲೆಲ್ಲ ಡಬಲ್ ಕಲರ್ ಬಂದಿದೆ. ಬೇಕು ಅಂದರೆ ಇಲ್ಲಿ ನೀವು ಸ್ಟೋನ್ನ ಹಾಕ್ಕೋಬೋದು, ಬೇಕು ಅಂದರೆ ಹಾಕ್ಕೊಡ್ತೀವಿ ನಾವು. ಇಲ್ಲ ನೀವೇ ಹಾಕೋತೀನಿ ಅಂದರೆ ಹಾಕ್ಕೋಬೋದು. ಇದು ಬಂದುಬಿಟ್ಟು ಒಂಥರ ಇದು ಬೋಟ್ ನೆಕ್ಕು, ಇಲ್ಲ ಅಂದರೆ ಪಾಟ್ ನೆಕ್ ಥರ ಇಲ್ಲಿ ಟ್ಯಾಗ್ ಬರುತ್ತೆ ಆ ಥರ ಡಿಸೈನು. ಸುತ್ತ ಫ್ಲವರ್ ಬಂದಿದೆ ನೋಡಿ. ಇದು ಮತ್ತು ಮೆರೂನ್ ಕಲರ್ ಬ್ಲೌಸ್. ಇದ್ರ ಮೇಲೆ ನಾನು ಸ್ಕೈ ಬ್ಲೂ ಮತ್ತು ಗ್ರೀನು ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನ್ಗೆ ರೆಡಿ ಮಾಡಿದ್ದೀನಿ. ಮತ್ತು ಇದು ತುಂಬ ಬ್ಲೌಸ್ಗೆ ಹಾಕಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ಅಂತೂ ತುಂಬ ಡಿಸೈನ್ಸ್, ಈ ಡಿಸೈನ್ ತುಂಬ ಸೀರೆಗೆ ಬ್ಲೌಸ್ಗೆ ಹಾಕ್ಕೊಟ್ಟಿದ್ದೀನಿ. ಇದು ಡಬಲ್ ಕಲರ್ ಬಂದಿರೋದಕ್ಕೇ ತುಂಬ ಇಷ್ಟಪಡ್ತಾರೆ. ಆಮೇಲೆ ಇದು ಚಿಕ್ಕದಾಗಿ ಡಿಸೈನು ಒಂಥರ ನೋಡಿ, ಹತ್ರದಿಂದ ತೋರಿಸ್ತೀನಿ. ತುಂಬ ಫಿನಿಶಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಇದನ್ನು ಇಷ್ಟಪಡ್ತಾರೆ ಫ್ರೆಂಡ್ಸ್. ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ. ಮತ್ತು ಇದೊಂದು ಕಚ್ ವರ್ಕ್ ಡಿಸೈನ್. ಇದು ಮುಡಿ ವರ್ಕು ಅಂತಾರಲ್ಲ, ಹ್ಯಾಂಡ್ ವರ್ಕಲ್ಲಿ ಮಾಡ್ತಾರಲ್ಲ ಆ ಥರ. ಇದು ನೋಡಿ ಎಷ್ಟು ಇದು ಫಿನಿಶಿಂಗ್ ಆಗಿದೆ ಅಂದರೆ ಈ ಡಿಸೈನು. ಇದು ನೀವೇನೇ ವಾಶ್ ಮಾಡಿದ್ರು ಇದು ಕಿತ್ಕೊಂಡು ಹೋಗಲ್ಲ. ಆಮೇಲೆ ಈ
ಡಿಸೈನ್ನ ಒಂದು ಸಲ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಡಿಸೈನ್ ಹಾಕೋಕ್ಕಾಗಲ್ಲ. ಇವಾಗ ಇದ್ರ ಮೇಲೆ ಬೇಕಾದ್ರೆ ನಾವು ಇದು ಹಾಕಾದ್ಮೇಲೆ ಇನ್ನೂ ಒಂದು ಸಲ ಇದ್ರ ಮೇಲೆ ದಾರ ಹಾಕ್ಬೋದು. ಅದು ಇದ್ರ ಮೇಲೆ ಹಾಕೋಕ್ಕಾಗಲ್ಲ, ಯಾಕಂದರೆ ಇದು ಮುಡಿ ವರ್ಕ್ ಥರ ಇರೋದ್ರಿಂದ ಏನಾಗುತ್ತೆ, ಇದು ಸೂಜಿ ಮುರಿದೋಗುತ್ತೆ, ಡಿಸೈನ್ ಮತ್ತೆ ಮಾಡೋಕ್ಕಾಗಲ್ಲ. ಒಂದು ಸಲ ಆದಮೇಲೆ ಇದಾಯಿತು. ಬೇರೆ ಡಿಸೈನ್ ಹಾಕ್ಬೋದು. ಇವಾಗ ಈ ಥರ ಡಿಸೈನು ಔಟ್ಲೈನ್ ಆ ಥರದ್ದೆಲ್ಲ ಹಾಕ್ಬೋದು. ಇದೊಂಥರ ಆರ್ಟ್ ಶೇಪಲ್ಲಿ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದು ತುಂಬ ಬ್ಲೌಸ್ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ತುಂಬ ರನ್ನಿಂಗ್ ಇರೋಂಥ ಡಿಸೈನ್ ಇದು ಅಷ್ಟೇ ತುಂಬಾ ಲುಕ್ ಕೊಡುತ್ತೆ. ಒಂಥರ ರೌಂಡ್ ನೆಕ್ಕಲ್ಲಿ ಇದು ಟ್ರೆಂಡಿಂಗ್ ಇರೋವಂಥ, ಇದು ನಮ್ಮ ಹತ್ರ ಜಾಸ್ತಿ ರನ್ನಿಂಗ್ ಇರುವಂಥ ಡಿಸೈನ್ ಇದು ಒಂದು ಬ್ಲೌಸ್ಗೆ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ ಈ ಡಿಸೈನ್ನ. ಒಂದು ಬ್ಲೌಸ್ಗೆ ಹಾಕ್ಕೊಟ್ಟಿದ್ದೀನಿ. ಇದು ಒಂಥರ ಎಲೆ ಥರ ತುಂಬಾ ಚೆನ್ನಾಗಿದೆ ಇದನ್ನು. ಮತ್ತು ಇದು ಹಾಕ್ಕೊಟ್ಟಿಲ್ಲ, ಸುಮ್ಮನೆ ರೆಡಿ ಮಾಡಿರುವಂಥ ಡಿಸೈನ್ ಇದು ಒಂಥರ ಪಾಟ್ ನೆಕ್ ಡಿಸೈನು. ಇಲ್ಲಿ ಟ್ಯಾಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ. ಅಂದರೆ ಇದು ಕಲರ್ ಕಾಂಬಿನೇಷನ್ ಸ್ವಲ್ಪ ಡಲ್ಲಾಗಿದೆ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಲೈಟ್ ಬೆಳಕು ಬೇರೆ ಇದೆಯಲ್ಲ ಅದಕ್ಕೆ. ಇದು ಒಂಥರ ಇಲ್ಲೆಲ್ಲ ಒಂದು ಸ್ಟೋನ್ ಅಂಟಿಸ್ಕೋಬೋದು, ಆ ಥರ ಕಾಂಬಿನೇಷನ್ ಇರುವಂಥ ಡಿಸೈನ್ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಇದೊಂದು ಡಿಸೈನ್, ಇದನ್ನು ತುಂಬಾ ಲುಕ್ ಇದೆ ನೋಡಿ. ಇದು ಒಂಥರ ಎದ್ದು ಕಾಣಿಸ್ತಾ ಇದೆ, ಒಂಥರ ದೀಪದ ಥರ ತುಂಬ ಚೆನ್ನಾಗಿದೆ ಡಿಸೈನ್ ಇದು. ಮತ್ತು ನೋಡಿ ಇದೂ ಅಷ್ಟೇ, ಇದನ್ನು ಹಾಕ್ಕೊಟ್ಟಿದ್ದೀನಿ. ಇದು ಒಂದು ಬ್ಲೌಸ್ಗೆ 2 ಬ್ಲೌಸ್ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಫ್ರೆಂಡ್ಸ್, ಇದು ನನ್ನ ತಂಗಿಗೆ ಹಾಕ್ಕೊಟ್ಟಿದ್ದೀನಿ ಈ ಡಿಸೈನ್. ಇದಂತೂ ಹೆವಿ ಗ್ರ್ಯಾಂಡ್ ಡಿಸೈನ್ ಫ್ರೆಂಡ್ಸ್, ತುಂಬಾ ದಾರ ಬೇಕಿದ್ದಕ್ಕೆ. ಆಮೇಲೆ ಹೆವಿ ಟೈಮ್ ತೊಗೊಳುತ್ತೆ. ಇದು ಸ್ಲೀವ್ಸ್ ಅಂತೂ ತುಂಬ ಗ್ರ್ಯಾಂಡಾಗಿದೆ, ಸ್ಲೀವ್ಸ್ ಫುಲ್ಲು ಬರುತ್ತೆ ಡಿಸೈನು, ಆ ಥರ ಡಿಸೈನ್ ಇದು ನೋಡಿ. ನೋಡ್ತಾ ಇದ್ರೇನೋ ಗೊತ್ತಾಗುತ್ತೆ, ಪಾಟ್ ನೆಕ್ ಶೇಪಲ್ಲಿದೆ. ಇದು ಒಂದು ಚೂರು ಗ್ಯಾಪ್ ಬರೋಲ್ಲ, ಆ ಥರ ಬರುತ್ತೆ ಡಿಸೈನ್ ಇದು ಯಾರು ಹಾಕ್ಸ್ಕೊಂಡಿಲ್ಲ. ಆಮೇಲೆ ತುಂಬ ಕಾಸ್ಟ್ಲಿ ಡಿಸೈನ್ ಫ್ರೆಂಡ್ಸ್ ಇದು ನಾವು ಹಾಕೋದಕ್ಕೇ ಇಲ್ಲ ಅಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇದು ಬಂದುಬಿಟ್ಟು ಇದನ್ನು ತುಂಬ ಬ್ಲೌಸ್ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ಫ್ಲವರ್ ಡಿಸೈನ್ ಆಗಿರೋದ್ರಿಂದ ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡ್ಕೋತಾರೆ. ಈ ಫ್ಲವರು, ಎಲೆಗಳು, ಲೀಫ್ಗಳು ಇದೆಯಲ್ಲ, ಆಮೇಲೆ ಬುಟೀಸ್ ಎಲ್ಲ ಇರೋದ್ರಿಂದ ಈ ಡಿಸೈನು ತುಂಬ ಬ್ಲೌಸ್ಗೆ ಹಾಕಿದ್ದೀನಿ. ಇದಂತೂ ಇಲ್ಲ, ಇದು ಹಾಕಿಲ್ಲ, ರೆಡಿ ಮಾಡಿರುವಂಥ ಡಿಸೈನ್ ಇದು ಒಂಥರ ಪಾಟ್ ನೆಕ್ ಡಿಸೈನ್. ಇದು ಅಷ್ಟೇ ಫ್ರೆಂಡ್ಸ್, ಇದು ತುಂಬ ಡಿಸೈನ್ ಹಾಕಿದ್ದೀನಿ ಈ ಬ್ಲೌಸ್ಗೆ. ಇದು ನೋಡಿ ಔಟ್ಲೈನ್ಗೆ ಬೇಕಾದ್ರೆ ಈ ಥರ ಸ್ಟೋನ್ ಹಾಕ್ಬೋದು ಅಂತ ಹಾಕಿರುವಂಥದ್ದು. ಇದು ಪಿಕಾಕ್, ಸಿಂಗಲ್ ಪಿಕಾಕ್ ಡಿಸೈನು. ಇದನ್ನು ಹಾಕಿದ್ದೀನಿ. ಈಗ ರೀಸೆಂಟಾಗಿ ನಾನು ಒಂದು ಶಾರ್ಟ್ಸ್ ಹಾಕಿದ್ದೀನಿ ನೋಡಿ, ಬೇಕಂದರೆ ಇದೇ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಗ್ರ್ಯಾಂಡ್ ಡಿಸೈನು. ಇದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ತುಂಬ ಸಿಂಪಲಾಗಿದೆ ನೋಡಿ. ಇದು ಅಷ್ಟೇ ತುಂಬ ಸಿಂಪಲಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಡಿಸೈನು. ಮ್ಯಾಂಗೋ ಡಿಸೈನ್ ಫ್ರೆಂಡ್ಸ್. ಇನ್ನೂ ಇಷ್ಟಿದೆ ನೋಡಿ, ಇದೆಲ್ಲ ಮಾಡೋ ಅಷ್ಟರಲ್ಲಿ ತುಂಬ ಜಾಸ್ತಿ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ ನೋಡಿ, ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ಲೆಂತಿಯಾಗಿ ಹಾಕ್ಬಿಟ್ರೆ ಯಾರೂ ನೋಡೋಲ್ಲ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಇದು ಒಂಥರ ಮ್ಯಾಂಗೋ ಡಿಸೈನ್ ಶೇಪಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ತುಂಬ ಬ್ಲೌಸ್ಗೆ ಹಾಕ್ಕೊಟ್ಟಿದ್ದೀನಿ, ಹಾಗಾಗಿ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ತುಂಬ ನೋಡಿ, ಇಲ್ಲಿ ಇನ್ನೂ ಇಷ್ಟು ಡಿಸೈನ್ ಇದೆ. ಇವೆಲ್ಲ ತೋರಿಸಿದ್ರೆ ನನಗೆ ಅರ್ಧ ಗಂಟೆ ಮೇಲೆ ಬೇಕು, ಅದಕ್ಕಾಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮಾಡ್ತೀನಿ ನೋಡಿ. ಫುಲ್ ವಿಡಿಯೋ ನೋಡಿ. ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಯಾವ ಬ್ಲೌಸ್ ಇಷ್ಟ ಆಯಿತು ನಿಮಗೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.